ಯುಗಾದಿ ಹಬ್ಬದ ದಿನವಾದರೂ ಕೂಡ ಸುಮಲತಾ ಅವರು ತಮ್ಮ ಕ್ಯಾಂಪೇನ್ ಅನ್ನು ನಿಲ್ಲಿಸಿಲ್ಲ. ಭರ್ಜರಿ ಕ್ಯಾಂಪೇನ್ ನಲ್ಲಿ ಅವರು ಇವತ್ತು ಕೂಡ ಭಾಗಿಯಾಗಿದ್ದಾರೆ. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಇವತ್ತು ಸುಮಲತಾ ಅವರು ಪ್ರಚಾರ ನಡೆಸಿದ್ರು. ಚೆಂಡು ಹೂವಿನ ಅಭಿಷೇಕ ಮಾಡಿ ಸುಮಲತಾ ಅವರಿಗೆ ಅದ್ಧೂರಿಯಾದಂತಹ ಸ್ವಾಗತವನ್ನ ಗ್ರಾಮಸ್ಥರು ಕೋರಿದ್ರು. ಸುಮಲತಾ ಅವರಿಗೆ ದೋಸ್ತಿ ಕಾರ್ಯಕರ್ತರು ಸುಮಲತಾ ಅವರಿಗೆ ಸ್ವಾಗತವನ್ನು ಕೋರಿದ್ರು. ಇನ್ನು ದೋಸ್ತಿ ಕಾರ್ಯಕರ್ತರು ಕೂಡ ಪ್ರಚಾರದಲ್ಲಿ ಇರುವಂತಹದ್ದು. ಒಟ್ಟಿಗೆ ಮೂರೂ ಪಕ್ಷಗಳ ಬಾವುಟವು ಕೂಡ ಇವತ್ತು ಹಾರಾಡಿವೆ. ಕೈ ಕಾರ್ಯಕರ್ತರು ನನಗೆ ಬಹಿರಂಗ ಬೆಂಬಲವನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಹೊಳಲು ಗ್ರಾಮದಲ್ಲಿ ಪ್ರಚಾರದ ವೇಳೆ ಸುಮಲತಾ ಅವರು ಹೇಳಿದ್ದಾರೆ. ಇದೇ ಪ್ರೀತಿ ಉತ್ಸಾಹ ಏಪ್ರಿಲ್ 18ವರೆಗೂ ಕೂಡ ಇಟ್ಕೊಳ್ಳಿ. ಈವರೆಗೆ ನನಗೆ ಎಲ್ಲ ಕಹಿಯಾಗಿತ್ತು, ಮೇ 23ಕ್ಕೆ ಬರೀ ಸಿಹಿ ನೀಡಬೇಕು ಅನ್ನುವಂತಹ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಿಕೊಂಡ್ರು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಸುಮಲತಾ ಅವರು ಈ ಮಾತನ್ನು ಹೇಳಿದ್ದಾರೆ. ಸುಮಲತಾ ಅಂಬರೀಶ್ ಮಂಡ್ಯ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡದಲ್ಲಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಈ ಒಂದು ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದರು. ಜೊತೆಗೆ ರೈತ ಸಂಘದ ಕಾರ್ಯಕರ್ತರು ಕೂಡ ಈ ಪ್ರಚಾರದ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಹೀಗೆ ಮೂರು ಪಕ್ಷಗಳ ಬಾವುಟಗಳು ಕೂಡ ಇಲ್ಲಿ ರಾರಾಜಿಸ್ತಾ ಇದ್ವು. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರ ಪರವಾಗಿ ಕ್ಯಾಂಪೇನ್ನಲ್ಲಿ ಬಿಜೆಪಿ, ಕಾಂಗ್ರೆಸ್ ಮತ್ತು ರೈತ ಸಂಘದ ಬಾವುಟಗಳು ಹಾರಾಡ್ತಾ ಇರುವಂಥದ್ದು, ರಾರಾಜಿಸ್ತಾ ಇರುವಂತಹದ್ದು. ಹೀಗೆ ಇಲ್ಲಿ ಮಂಡ್ಯದ ಮಟ್ಟಿಗೆ ನೋಡಿದರೆ ದೋಸ್ತಿ ಆಗಿರುವಂಥದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಹಾಗೆಯೇ ಇವರ ಜೊತೆಗೆ ರೈತ ಸಂಘವು ಕೂಡ ಕೈ ಜೋಡಿಸಿರುವಂಥದ್ದು. ಈಗಾಗಲೇ ಸುಮಲತಾ ಅವರು ಇವತ್ತು ಹಬ್ಬದ ದಿನ ಆದರೂ ಕೂಡ ತಮ್ಮ ಕ್ಯಾಂಪೇನನ್ನು ನಿಲ್ಲಿಸಿಲ್ಲ. ಹಬ್ಬದ ದಿನವೂ ಕೂಡ ಭರ್ಜರಿ ಮತಬೇಟೆಯಲ್ಲಿ ತೊಡಗಿದ್ದಾರೆ. ಹಬ್ಬದ ದಿವಸವೂ ಕೂಡ ಅದ್ಧೂರಿಯಾದಂತಹ ಮತಬೇಟೆಯನ್ನು ಮಾಡ್ತಾ ಇರುವಂಥದ್ದು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಸುಮಲತಾ ಅವರು ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರವಿ, ಯಾವ ರೀತಿಯಾಗಿ ಇವತ್ತು ಸುಮಲತಾ ಅವರ ಕ್ಯಾಂಪೇನ್ ಸಾಗ್ತಾ ಇದೆ? ಹರಿಪ್ರಸಾದ್, ಇವತ್ತು ಯುಗಾದಿ ಹಬ್ಬದ ಅನ್ಕೊಂಡಿದ್ರು ಕೂಡ ಅವರು ಹಬ್ಬ ಆಚರಣೆ ಮಾಡದ್ಬಿಟ್ಟು ಪ್ರಚಾರದಲ್ಲಿ ತೊಡಗಿದ್ದಾರೆ. ಅವ್ರು ಹೇಳ್ತಕ್ಕಂಥದ್ದು ಚುನಾವಣೆಗೆ ಕಡಿಮೆ ದಿನ ಇರೋದ್ರಿಂದ ನಾನು ಇವತ್ತು ಕೂಡ ಹಬ್ಬದ ದಿನ ಕೂಡ ಪ್ರಚಾರ ಮಾಡಿಸ್ತಾ ಇದ್ದೀನಿ ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ. ಹೀಗಾಗಿ ಇವತ್ತು ಪ್ರಚಾರ ಆರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಮಂಡ್ಯಗೆ ಬಂದಂತ ಟೈಮ್ನಲ್ಲಿ ಅಲ್ಲಿ ಶಂಕರ ಮಠ ಬಡಾವಣೆಯಲ್ಲಿ ಏನು ಅಲ್ಲಿ DSS ಮುಖಂಡರು ಒಬ್ಬರನ್ನ ಭೇಟಿ ಮಾಡಿದ್ರು. ಆ ಮನೆಯಲ್ಲಿ ಅವ್ರಿಗೆ ಕಾಲು ನೋವು ವೈದ್ಯರು ಬಂದು ಆ ಕಾಲು ನೋವಿಗೆ ಚಿಕಿತ್ಸೆಯನ್ನ ಕೊಟ್ಟರು. ಅದಾದ ನಂತರ ಅವರು ಹೊಳಲು ಗ್ರಾಮದಿಂದ ಇವತ್ತಿನ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಹೊಳಲು ಗ್ರಾಮಕ್ಕೆ ಬಂದಂತ ಟೈಮ್ನಲ್ಲಿ ಆ ಗ್ರಾಮದಲ್ಲಿ ಮೂರು ರೀತಿಯ ವಿಶೇಷತೆ ಇತ್ತು. ಅಲ್ಲಿ ಬಿಜೆಪಿ ಬಾವುಟ, ಮತ್ತೆ ಕಾಂಗ್ರೆಸ್ ಬಾವುಟ, ಮತ್ತೆ ಹಾಗೇನೆ ರೈತ ಸಂಘದ ಬಾವುಟ, ಮೂರು ಕಾರ್ಯಕರ್ತರು ಅವ್ರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು. ಗ್ರಾಮಕ್ಕೆ ಬಂದಂತ ಸುಮಲತಾ ಅವ್ರಿಗೆ ಏನು ಹೂವು ಅಭಿಷೇಕ ಮಾಡೋದ್ರ ಮೂಲಕ ಬರಮಾಡ್ಕೊಂಡ್ರು. ಜೊತೆಗೆ ಕಾಂಗ್ರೆಸ್ನವರು ಏನೇ ಸೂಚನೆ ಕೊಟ್ಟರು ಅಲ್ಲಿ ಮಾಜಿ ಶಾಸಕ ಎಚ್ ವಿ ರಾಮು ಅವ್ರ ನೇತೃತ್ವದಲ್ಲೇ ಬಹಿರಂಗ ಪ್ರಚಾರದಲ್ಲಿ ಪಾಲ್ಗೊಂಡ್ರು. ಈ ಟೈಮ್ನಲ್ಲಿ ಮಾತಾಡಂತ ರಾಮು ಅವರು ಯಾರು ಏನೇ ದುಡ್ಡು ಕೊಟ್ಟು ನೀವು ಈಸ್ಕೊಳ್ಳಿ, ಆದ್ರೆ ವೋಟ್ ಮಾತ್ರ ಸುಮಲತಾ ಅವ್ರಿಗೆ ಹಾಕ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ಕೊಂಡ್ರು. ಇದ್ರ ಜೊತೆಗೆ ಇವತ್ತು ಸುಮಲತಾ ಅವ್ರಿಗೆ ಅಂದ್ರೆ ಆ ದುಡ್ಡ ಹೋಬಳಿನಲ್ಲಿ ಮೇಲ್ಕೋಟೆ ವಿಧಾನಸಭಾ ವ್ಯಾಪ್ತಿ ಬರೋದ್ರಿಂದ ಮೇಲ್ಕೋಟೆಯ ಪುಟ್ಟಣಯ್ಯ ಏನಿದ್ದಾರೆ, ದಿವಂಗತ ಪುಟ್ಟಣಯ್ಯ ಅವರ ಪತ್ನಿ ಸುನೀತಾ ಪುಟ್ಟಣಯ್ಯ ಕೂಡ ಸುಮಲತಾ ಅವ್ರ ಜೊತೆ ಪಾಲ್ಗೊಂಡು ಅವರು ಕೂಡ ಮತಯಾಚನೆ ಮಾಡಿದ್ರು. ಆನಂತರ ಏನು ಸುಮಲತಾ ಅವರು ಅಲ್ಲಿ ಹೊಳಲು ಗ್ರಾಮದಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಟೈಮ್ನಲ್ಲಿ ನೀವು ಆದ್ರೂ ಕೂಡ ಸಾಕಷ್ಟು ಪ್ರೀತಿ ವಿಶ್ವಾಸವನ್ನ ನಂಗೆ ತೋರಿಸ್ತಾ ಇದ್ದೀರಿ. ಈ ಒಂದು ಪ್ರೀತಿ ವಿಶ್ವಾಸವನ್ನ ಇದೇ 18ನೇ ತಾರೀಕುವರೆಗೂ ನೀವು ನನ್ನ ಇಟ್ಕೋಬೇಕು ಅಂತಕ್ಕಂಥ ವಿಚಾರವನ್ನ ಮನವಿಯನ್ನ ಮಾಡ್ಕೊಂಡ್ರು. ಜೊತೆಗೆ ಅವರು ಹೋದ್ ಕಡೆಯಲ್ಲೆಲ್ಲ ಪ್ರಮುಖವಾಗಿ ನನ್ನ ಸೀರಿಯಲ್ ನಂಬರ್ ಗೊತ್ತಿದೆಯಾ, ನನ್ನ ಚಿಹ್ನೆ ಗೊತ್ತಿದೆಯಾ, ನನ್ನ ಹೆಸರಿಗೆ ಇನ್ನೂ 3 ಜನ ಹೆಸರನ್ನ ನಿಲ್ಸಿದ್ದಾರೆ, ನೀವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ನನಗೆ ವೋಟ್ ಹಾಕ್ಬೇಕು, ನಾನ್ ನಿಮ್ ಜೊತೆಲಿ ಇರ್ತೀನಿ ಅಂತಕ್ಕಂಥ ಮನವಿಯನ್ನ ಮಾಡ್ಕೊಳ್ಳೋದ್ರ ಮೂಲಕ ಹಳ್ಳಿಗಳಲ್ಲೂ ಕೂಡ ಪ್ರಚಾರವನ್ನ ಮುಂದುವರಿಸ್ತಾ ಇದ್ದಾರೆ. ಹರಿಪ್ರಸಾದ್. ಓಕೆ, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗೆ.